ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಸಿಂಪಲ್ಲಾಗಿ ನಾವು ಆಗಿನ ಒಂದು ಕಾಲದಲ್ಲಿ ಮನೆಯಲ್ಲಿ ಇರೋದನ್ನೇ ಹಾಕಿ ಹೇಗೆ ನಾವು ಮೊಟ್ಟೆ ಆಮ್ಲೆಟ್ ಮಾಡ್ತಿದ್ವಿ, ನಮ್ಮ ಮನೆಗಳೆಲ್ಲ ಹೇಗೆ ಮಾಡ್ತಿದ್ವಿ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಇವತ್ತು. ಆ ರೀತಿಯಾಗಿ ಅಂದರೆ ಯಾವುದೇ ರೀತಿ ಹೊರಗಡೆ ಸ್ಪೈಸಸ್ ಯೂಸ್ ಮಾಡ್ತಾಯಿಲ್ಲ, ಆರ್ಗಾನಿಕ್ ಫುಡ್ ಕಲರ್ ಆಗಲಿ ಏನು ಯೂಸ್ ಮಾಡ್ತಾರೆ, ತುಂಬ ನ್ಯಾಚುರಲ್ ಆಗಿರುತ್ತೆ ಆಮ್ಲೆಟು. ಮತ್ತು ಕಲರ್ ಕೂಡ ಲೈಟ್ ವೈಟ್ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ತೋರಿಸೋಣ. ಮೊದಲನೇದಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ. ಇವತ್ತಿನ ದಿನ ನಾನು ನಾಟಿ ಶೈಲಿಯ ಆಮ್ಲೆಟ್ ಮಾಡೋದು ಹೇಗೆ ಅಂದರೆ ಮೊಟ್ಟೆ ದೋಸೆ ಅಂತ ಕರೀತಾರೆ ಕೆಲವು ಕಡೆ, ನಾವು ಮೊಟ್ಟೆ ಆಮ್ಲೆಟ್ ಅಂತ ಹೇಳ್ತೇವೆ. ಬನ್ನಿ ಫ್ರೆಂಡ್ಸ್, ಇವಾಗ ಏನೆಲ್ಲ ಹಾಕ್ಕೊಳ್ತೀನಿ ಅಂತ. ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಈ ಥರ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಹಸಿಮೆಣಸಿನ್ಕಾಯಿ, ಒಂದು ಕರಿಬೇವು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಲ್ಲಿ 3 ಮೊಟ್ಟೆಗಳನ್ನು ನಾನು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊದಲನೇದಾಗಿ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅಷ್ಟನ್ನು ಹಾಕ್ಕೊಬೇಕಾಗತ್ತೆ. ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇವಾಗೇನೋ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಇವಾಗಲೇ ಉಪ್ಪು ಆ್ಯಡ್ ಮಾಡೋದ್ರಿಂದ ಈ ಒಂದು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈರುಳ್ಳಿ, ಇದಕ್ಕೆಲ್ಲ ಉಪ್ಪು ಚೆನ್ನಾಗಿ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದನ್ನು ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟ್ ಮೊಟ್ಟೆಗಳನ್ನು ಹೊಡೆದು ಹಾಕ್ಕೊಳ್ಳೋಣ. ಮೊಟ್ಟೆ ಒಡೆಯೋದು ಒಂದು ಕಲೆ ಫ್ರೆಂಡ್ಸ್. ಈ ಥರ ಕುಟ್ಟಿ ಹೀಗೆ ಮಾಡಿ ಹಿಂಗೆ ಓಪನ್ ಮಾಡಿದ್ರೆ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಕೆಲವ್ರಿಗೆ ಮೊಟ್ಟೆ ಒಡೆಯೋಕ್ಕೆ ಬರೋದಿಲ್ಲ. ಈ ಥರ ಮಾಡಿ ಜಸ್ಟ್ ಈ ಥರ ಫಿಂಗರಿಂದ ಲಿಫ್ಟ್ ಮಾಡಿದ್ರೆ ಬರುತ್ತೆ. ಎರಡು ಮತ್ತು ಕೊನೆಯದಾಗಿ ಒಂದು ಮೊಟ್ಟೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಕೂಡ ಅದರದ್ದು ವೈಟ್ ಪೀಸಸ್ ಬಿದ್ದಿಲ್ಲ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವರು 2 ಕೈಲಿ ಹೊಡೆದ್ರು, ಸ್ಪೂನಿಂದ ಹೊಡೆದ್ರೂ ಅವ್ರಿಗೆ ಮೊಟ್ಟೆಗಳನ್ನ ನೀಟಾಗಿ ಹೊಡೆಯೋಕ್ಕೆ ಬರೋದಿಲ್ಲ. ಈ ಮೊಟ್ಟೆನ ಈ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ನೊರೆ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಬ್ಯಾಟ್ ಮಾಡ್ಕೊಬೇಕು. ಈ ರೀತಿಯಾಗಿ ಹೊಡ್ಕೊಬೇಕಾಗುತ್ತೆ. ಈ ಥರ ನೊರೆ ಬಂದರೆ ಮಾತ್ರ ಆಮ್ಲೆಟ್ಗಳೆಲ್ಲ ಫ್ಲಫಿಯಾಗಿ ಬರೋದು. ನೀವು ನೋಡಿರ್ಬೋದು ಬೇಕ್ರಿಗಳೆಲ್ಲ ಆಮ್ಲೆಟ್ ಮಾಡ್ತಾರಲ್ಲ, ಅವರು ಸೇಮ್ ಇದೇ ರೀತಿಯಾಗಿ ನೀಟಾಗಿ ಬೀಟ್ ಮಾಡ್ಕೊಳ್ತಾರೆ. ಈ ಥರ ಬೀಟ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಆಮ್ಲೆಟು. ಈಗ ಇದು ರೆಡಿ ಇದೆ. ನೆಕ್ಸ್ಟು ತವಾ ಮಡಗ್ತಾ ಇದ್ದೀನಿ. ತವಾ ಮಡಿಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಬೇಕಿದು. ತವಾ ಕಾದಿದೆ. ನಾನು 3 ಆಮ್ಲೆಟ್ ಹಾಕ್ಕೊಳ್ತಾ ಇದ್ದೀನಿ. 3 ಮೊಟ್ಟೆ ಹೊಡೆದ್ರಿಂದ 3 ಆಮ್ಲೆಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ರೀತಿಯಾಗಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ. ಸ್ಪೂನಲ್ಲಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು ನೀವು. ನಾನಿವಾಗ ಇದ್ರ ಮೇಲೊಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಹಬೆಯಲ್ಲಿ ನೀಟಾಗಿ ಬೇಯುತ್ತೆ, ಅದಕ್ಕೋಸ್ಕರ. ಈ ರೀತಿಯಾದ ಒಂದು ಪ್ಲೇಟನ್ನು ಮುಚ್ಕೊಬೇಕು. ನೋಡೋಣ ಇವಾಗ ಹೇಗೆ ಬೆಂದಿದೆ ಅಂತ ಹೇಳಿ. ನೋಡಿ, ಹಬೆನಲ್ಲಿ ಸುತ್ತ ಈ ಥರ ಬೆಂದಿದೆ. ನೆಕ್ಸ್ಟ್ ನಾವು ಇದನ್ನು ನೋಡ್ತಾ ಇರ್ಬೋದು ನೀವು. ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನಾನು ಇದಕ್ಕೆ ಯಾವುದೇ ಫುಡ್ ಕಲರ್ ಹಾಕಿಲ್ಲ. ನಿಮ್ಗೆ ನಾನು ಎಷ್ಟು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನೋ ಅಷ್ಟೇ ಹಾಕಿರೋದು. ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿ ಬಂದಿದೆ. ಘಮ ಕೂಡ ತುಂಬ ಸೇಮು ಹಳ್ಳಿಗಳಲ್ಲಿ ಹೇಗೆ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ ಅದೇ ಥರ ಫ್ಲೇವರ್ ಇದೆ. ಮನೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ, ಆರೋಗ್ಯಕರವಾಗಿರುತ್ತೆ. ಬೇರೆ ಫುಡ್ ಕಲರೆಲ್ಲ ಯೂಸ್ ಮಾಡಿದ್ರೆ ನಮಗೇ ಆರೋಗ್ಯ ಹಾಳು. ಅದಕ್ಕೋಸ್ಕರ ಈಗಿದು ಈ ರೀತಿಯಾಗಿ ಬೆಂದಿದೆ. ಇವಾಗ ಎಲ್ಲವನ್ನು ಇನ್ನು ಮಿಕ್ಕಿದ 2 ಆಮ್ಲೆಟ್ಗಳನ್ನು ಹಾಕೊಳ್ಳೋಣ. ಈಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತ ಹೇಳಿ. ನೆಕ್ಸ್ಟ್ ಇನ್ನು 2 ಆಮ್ಲೆಟ್ಗಳನ್ನ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಆಯಿಲನ್ನು ಈ ರೀತಿ ಸ್ಪ್ರೆಡ್ ಮಾಡಿ, ಸೇಮ್ ಮೆಥಡ್ ಇವಾಗ ನಾನು ಮುಂಚೆ ಹೆಂಗೆ ಹೇಳ್ಕೊಟ್ಟೆ ಅದೇ ರೀತಿ ಹಾಕ್ಕೊಬೇಕಾಗುತ್ತೆ.
ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಬೇಕು. ಇದು ಕೂಡ ಬೆಂದಿದೆ. ನೆಕ್ಸ್ಟ್ ಈ ರೀತಿ ಮಾಡ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.